ಹೇಳಿ. ಸ್ನಾನ ಮಾಡ್ಕೊಂಬರೋದಮ್ಮ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಎದ್ದು ಐಸ್ ಕ್ಯೂಬು ಫೇಸಿಗೆಲ್ಲ ಅಪ್ಲೈ ಮಾಡಿ ಇವಾಗ ಮತ್ತೆ ತುಂಬಿಟ್ಟಿರೋದು. ಮಮ್ಮಿ ನಾನು ಬೆಳಗ್ಗೆ 6 o'clock ಥರ ಎದ್ದೆ. ನಿಜ ಹೇಳಿ. ನೀವು ಹೋಗಿ ಅಲ್ವಾ ಅರ್ವಿ? ಅರ್ವಿ ಅರ್ವಿ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ. ಸೊ ಇಲ್ಲೆಲ್ಲ ನಾನು ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಆ್ಯಕ್ಚುಲಿ, ಬಟ್ ಇನ್ನೂ ಜೋಡಿಸಿಲ್ಲ. ಇದ್ಯಾಕೆ ಐಸ್ ಕ್ಯೂಬ್ ಇದೆಯಾ? ಸಾಕೋದು ತುಂಬ ಹಾಕ್ಬಿಟ್ಟೆ. ಸೊ ಇವಾಗ ಗೀಝರ್ ಆನ್ ಮಾಡಿದ್ದೀನಿ, ಸ್ನಾನ ಮಾಡಬೇಕು. ಏನಂತ ಅಂದರೆ ನಾನು ಈ ಥರ ವೀಡಿಯೋ ಮಾಡೋಕ್ಕೆ ಬರ್ತಾಯಿಲ್ಲ ನನಗೆ. ಅವಾಗಲಿಂದನೂ ಫೋನ್ ಉಲ್ಟಾ ಇಟ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಮ್ಮಿ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದಾರೆ. ನಾನು ಸ್ನಾನ ಮಾಡಿಕೊಂಡು ಬಂದು ಪೂಜೆ ಮಾಡಬೇಕು. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸ್ವಲ್ಪ ಇವಾಗ ಫೇಸಿಗೆ ಮಾಯ್ಶ್ಚರೈಸರ್ ಹಾಕೊಂಡು ಪೂಜೆ ಮಾಡೋಕ್ಕೆ ಫಸ್ಟು ನಮ್ಮ ಮನೇಲಿ ಆಲ್ರೆಡಿ ಬೈತವ್ರು ಬೇಗ ಬೇಗ ಪೂಜೆ ಮಾಡು ಅಂತ. ಪೂಜೆ ಮಾಡೋಣ. ನನಗೆ ಇದು ಮಾಯ್ಶ್ಚರೈಸರ್ ಚೆನ್ನಾಗಿ ಸೆಟ್ ಆಗಿದೆ, ಬಟ್ ಹೆವಿ ಕಾಸ್ಟ್ಲಿದು. ಇದೇಂತಕ್ಕಾಗಿರೋದು ಅಂದರೆ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಆವಾಗ. ಹೋಗಿ ಮಾತಾಡ್ತಿದ್ದೀನಿ ಅಂದರೆ ನಾನು ತುಂಬ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಇಜಿಟೆಡ್ ಫೀಲ್ ಆಗ್ತಾಯಿದೆ, ಅದಕ್ಕೆ ಸ್ಲೋಗಿ ಮಾತಾಡ್ತೀನಿ. ಇವಾಗ ಒಂದು ಸ್ವಲ್ಪ ಆ್ಯಕ್ಸಿಡೆಂಟ್ ಚೆನ್ನಾಗಿರೋದು. ಆರ್ವಿ ಕುತ್ಕೊಂಡು ನೋಡ್ತಾವ್ರಿ, ನೀನೆಲ್ಲೋ ಹೊರಗಡೆ ಹೋಯ್ತಿ ಅಂತ ವೆಯ್ಟ್ ಮಾಡಿ ಪೂಜೆ ಮಾಡಬೇಕು. ಕ್ಲೀನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ, ಪೂಜೆ ಮಾಡೋದಷ್ಟೇ. ಇದೇ ನಂದು ಔಟ್ಫಿಟ್. ನೀವು ನೈಟಿ ಹಾಕೋ. ಯಾಕೆ ನೈಟಿ ಹಾಕಿರೋದು ನೀನು? ಹಬ್ಬ ತಾನೇ ಹೇಳಿ. ನೋಡೋಣ, ಹಾಕೋಣ. ಫಸ್ಟು ಅಡುಗೆ ಮಾಡ್ಕೊಂಡು ಕೊಡೋಕ್ಕೆ ಹೇಳಿ ಗೈಸ್. ಹೊಟ್ಟೆ ತುಂಬ ಹಸಿತೆ. ನಾನು ಕ್ಯಾಮ್ರಾ ಹಿಡಿಯೋಕ್ಕೆ ಬರ್ದಲ್ಲೇ ತಿರುಗಿಸ್ತಾ ಇರ್ತಿದ್ದೀನಿ, ಹಂಗೆ ಕ್ಯಾಮ್ರಾನ ಹಿಡಿಯೋಕ್ಕೆ ಬರ್ತಾಯಿಲ್ಲ ಸೀರಿಯಸ್ಲಿ. ಹೋಗ್ತಾ ಕಲ್ತ್ಕೊಬೋದೇನೋ. ಸ್ಟಾರ್ಟ್ ವರ್ಕ್. ಸೊ ನಮ್ಮನೆ ಸಂಕ್ರಾಂತಿಗೆ ನಾವು ಈ ಥರ ಎಲ್ಲ ಫುಲ್ಲು ರೆಡಿ ಮಾಡಿ ನಿಧಾನವಾಗಿ ನೆಮ್ಮದಿಯಾಗಿ ಪೂಜೆ ಮುಗಿಸಿ ಊಟ ಮಾಡಿ ಮಲ್ಕೊಂಡಿದ್ದು. ನೈಟ್ ಈವ್ನಿಂಗ್ ಎದ್ದು ಸ್ವಲ್ಪ ಅದು ಇದು ವರ್ಕ್ ಮುಗಿಸ್ಕೊಂಡು ಮತ್ತೆ ಬೇಗ ಊಟ ಮಾಡಿ ಬೇಗ ಮಲ್ಕೊಂಡ್ವಿ. ನನಗೆ ಟಯರ್ಡ್ ಆಗಿತ್ತು ಅಂತ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನಗೆ ತುಂಬ ಕಾಫ್ ಇರೋದ್ರಿಂದ ವಿಡಿಯೋಸ್ ಮಾಡೋಕ್ಕಾಗಲ್ಲ. ನಾನು ಉಸಿರಾಡೋದ್ರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿರುತ್ತೆ. ತುಂಬ ಉಸಿರು ಎಳಿತಾ ಇರ್ತೇನೆ ನಾನು, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ ವಿಡಿಯೋ. ಶಾರ್ಟ್ ವಿಡಿಯೋಸೇ ಮಾಡಾಕ್ತೀನಿ ಸ್ವಲ್ಪ ದಿನ, ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಆ್ಯಂಡ್ ಆಲ್ಸೋ ಎಕ್ಸಾಮ್ ಇದೆ ನನಗೆ. ಮೇಯ್ನ್ ಆಗಿ ಇನ್ನು 5 days ಇದೆ ನನ್ನ ಎಕ್ಸಾಮ್ಗೆ. ನಾನು ಆ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿರ್ತೀನಿ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಂತ ತೋರಿಸಿ ಇವರು ಕ್ಲಾಶ್ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಹಾಲು ತರಕ್ಕೆ ಹೋಗಿದ್ದಾರೆ ಅಂತಮ್ಮ. ವೇಸ್ಟ್ ಬಾಡಿ. ಹಾಯ್, ಇವತ್ತಿನ ವ್ಲಾಗ್ ಇಷ್ಟೇ. ಇದು ನನ್ನ Day 2 ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.